ಆಕಾಶವಾಣಿ ಹಾಸನ. ಎಂಸಿಇ ತಂತ್ರಸುಧಾ. ಪ್ರಾಯೋಜಕರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ, ಸಾಲಗಾಮೆ ರಸ್ತೆ, ಹಾಸನ. ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ 65 ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಇಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ. ನ್ಯಾಕ್ನಿಂದ ಎ ಗ್ರೇಡು ಮತ್ತು NBA ಮಾನ್ಯತೆ ಹೊಂದಿದೆ. ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್, ಎಐ ಮತ್ತು ಎಂಎಲ್, ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸಿನೆಸ್ ಸಿಸ್ಟಮ್, ರೊಬಾಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಂಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್, ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ಸ್, ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್. ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ. ಕೇಳಿದ್ರೆ ಈಗ ಎಲೆಕ್ಟ್ರಿಕ್ ಕಾರುಗಳು ಜನಪ್ರಿಯವಾಗ್ತದವೆ. ಏನಿದು ವಿಶೇಷತೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ನಾಗೇಂದ್ರ ಪ್ರಸಾದ್ ಅವರು. ನಾಗೇಂದ್ರ ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಎಲೆಕ್ಟ್ರಿಕ್ ಕಾರ್ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಇದು ಕಾರಿನ ಯುಗ. ಈ ಪೀಳಿಗೆಯ ಮಕ್ಕಳಿಗೆ ಕಾರು ಒಂದು ಸಾಮಾನ್ಯ ವಾಹನ. 30-40 ವರ್ಷದ ಹಿಂದೆ ಒಂದು ಮನೆಯಲ್ಲಿ ಕಾರ್ ಇದೆ ಅಂತಂದ್ರೆ ಅವರನ್ನ ದೊಡ್ಡ ಮನೆಯವರು ಅಂತ ಹೇಳಿ ನಾವು ಕರಿತಾ ಇದ್ವಿ. ಈಗ ನಮಗ್ ತಿಳಿದಿರೋ ಹಾಗೆ ಒಂದು ಸಾಮಾನ್ಯ ವರ್ಗದ ಕುಟುಂಬ ಕೂಡ ಒಂದು ಸಣ್ಣ ಕಾರನ್ನ ಹೊಂದಿರುತ್ತೆ. ಹಾಗಾಗಿ ಇವತ್ತು ನಾವು ಹೇಳ್ಬೋದು, ಕಾರ್ ಎಲ್ ನೋಡಿ ಕಾರ್. ಎಲ್ಲ ಬಗೆಯ ಕಾರ್ಗಳನ್ನ ರಸ್ತೆಯಲ್ಲಿ ನಾವು ನೋಡ್ತಾ ಇರ್ತೀವಿ. ಉದ್ದದ ಕಾರು, ಎತ್ತರದ ಕಾರು, ಸಣ್ಣ ಕಾರು, ದಪ್ಪ ಕಾರು, ಮೋಟ್ ಕಾರು, ಗೂಟದ ಕಾರು, ಹೀಗೆ ಬಗೆಯ ಕಾರ್ಗಳು. ಇಷ್ಟು ದಿನ ರಸ್ತೆ ಮೇಲೆ ಇದ್ದಿದ್ದು ಪೆಟ್ರೋಲ್ ಹಾಗೂ ಡೀಸೆಲ್ ಕಾರ್ಗಳು ಎರಡೇ ವಿಧ. ಈಗ ಅದರಲ್ಲೂ ವಿಧಗಳು ಬಂದಿದೆ. ಎಲೆಕ್ಟ್ರಿಕ್ ಕಾರ್, ಹೈಬ್ರಿಡ್ ಕಾರ್, ಹೈಡ್ರೋಜನ್ ಕಾರ್, ಹೀಗೆ ವಿಭಿನ್ನ. ಎಲ್ಲದಕ್ಕಿನ್ನ ಇವತ್ತು ಬಹಳ ಉತ್ತುಂಗದಲ್ಲಿ ಹೋಗ್ತಾ ಇರೋಂಥದ್ದು ಎಲೆಕ್ಟ್ರಿಕ್ ಕಾರ್. ಏನು ಇದರ ವಿಶೇಷತೆ ತಿಳಿಸಿ. ಎಲೆಕ್ಟ್ರಿಕ್ ಕಾರ್ ಬಹಳ ಸುಲಭ ಸರ್. ಫೋನ್ ಚಾರ್ಜ್ ಮಾಡೋ ರೀತಿಯಲ್ಲಿ ಚಾರ್ಜ್ ಮಾಡೋದು, ಓಡಿಸೋದು. ಪ್ರಸ್ತುತ ನಾವು ಎಲೆಕ್ಟ್ರಿಕ್ ಕಾರ್ಗಳನ್ನು ಹೆಚ್ಚಾಗಿ ನೋಡ್ತಾ ಇರೋದು ನಗರ ಪ್ರದೇಶಗಳಲ್ಲಿ ಮಾತ್ರ. ಎಲೆಕ್ಟ್ರಿಕ್ ಕಾರ್ಗಳ ಬಳಕೆಯನ್ನ ಹೆಚ್ಚು ಮಾಡೋದಕ್ಕೆ ಸರ್ಕಾರಗಳು ತೆಗೆದುಕೊಂಡಿರುವ ಒಂದೇ ಒಂದು ಕಾರಣ, ಇದು ಪರಿಸರ ಸ್ನೇಹಿ ವಾಹನ ಅಂತ. ಇದು ಇಂಧನ ವಾಹನಗಳಲ್ಲಿ ಆಗುವಂತಹ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಇದರಿಂದ ಆಗೋದಿಲ್ಲ. ಹೇಗೆ ಇವು ಚಲಿಸ್ತವೆ, ಹೇಗೆ ಕಾರ್ಯ ಮಾಡ್ತವೆ ಅನ್ನೋದ್ರ ಬಗ್ಗೆ ವಿವರ ನೀಡಿ. ಮೊದಲಿಗೆ ಪ್ರಸ್ತುತ ಬಳಕೆಯಲ್ಲಿರೋ ಗ್ಯಾಸಲಿನ್ ವೆಹಿಕಲ್ಸ್ ಅಂದ್ರೆ ಸಾಂಪ್ರದಾಯಿಕ ವಾಹನಗಳು, ಅರ್ಥಾತ್ ಪೆಟ್ರೋಲ್ ಹಾಗೂ ಡೀಸೆಲ್ ವಾಹನಗಳ ಬಗ್ಗೆ ತಿಳಿದು ಮುಂದುವರೆದ್ರೆ ಹೆಚ್ಚಾಗಿ ಅರ್ಥೈಸಿಕೊಳ್ಳಬಹುದು. ಪೆಟ್ರೋಲ್ ಹಾಗೂ ಡೀಸೆಲ್ ವಾಹನಗಳ ಕಾರ್ಯವೈಖರಿ ಒಂದೇ ಆಗಿರುತ್ತದೆ. ಎರಡರಲ್ಲೂ ಕೂಡ ಇಂಟರ್ನಲ್ ಕಂಬಷನ್ ಎಂಜಿನ್ ಅನ್ನ ಬಳಸ್ತಾರೆ. ಡೀಸೆಲ್ ವಾಹನಗಳಲ್ಲಿ ಕಂಪ್ರೆಷನ್ ಇಗ್ನೈಟೆಡ್ ಸಿಸ್ಟಮ್ ಗಳನ್ನ ಹಾಗೂ ಪೆಟ್ರೋಲ್ ಕಾರ್ಗಳಲ್ಲಿ ಸ್ಪಾರ್ಕ್ ಇಗ್ನೈಟೆಡ್ ಆಂತರಿಕ ದಹನಕಾರಿ ಇಂಜಿನ್ ಗಳನ್ನ ಬಳಸ್ತಾರೆ. ಇವುಗಳು ಇಂಧನವನ್ನ ದಹನ ಕೊಠಡಿಯೊಳಗೆ ಕಳುಹಿಸಿ ಗಾಳಿಯೊಂದಿಗೆ ಸಂಯೋಜಿಸಲಾಗುತ್ತದೆ. ಈ ಮಿಶ್ರಣವು ಸ್ಪಾರ್ಕ್ ಪ್ಲಗ್ ನಿಂದ ಉಂಟಾದ ಕಿಡಿಯಿಂದ ಹುತ್ತಿಕೊಳ್ಳುತ್ತದೆ. ಈ ಗ್ಯಾಸೋಲಿನ್ ಅತ್ಯಂತ ಸಾಮಾನ್ಯ ಸಾರಿಗೆ ಇಂಧನವಾಗಿದ್ರು ಕೂಡ ಇದೇ ರೀತಿಯ ಘಟಕಗಳು ಮತ್ತು ಇಂಜಿನ್ ವ್ಯವಸ್ಥೆಗಳು ಬಳಸುವ ಪರ್ಯಾಯ ಇಂಧನ ಆಯ್ಕೆಗಳಲ್ಲಿ ಎಥನಾಲ್ ಕೂಡ ಒಂದು. ಈಗ ನಾವು ಇವುಗಳನ್ನ ದಾಟಿ ಎಲೆಕ್ಟ್ರಿಕ್ ಕಾರ್ಗಳ ಕಡೆಗೆ ಗಮನ ಹರಿಸ್ತಾ ಇದ್ದೀವಿ. ಈಗ ಎಲೆಕ್ಟ್ರಿಕ್ ಕಾರ್ಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಎಲೆಕ್ಟ್ರಿಕ್ ಕಾರ್ಗಳನ್ನ ನಾವು ಬ್ಯಾಟರಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತಾನೂ ಕೂಡ ಕರಿತಾ ಇದೀವಿ. ಈ ಎಲೆಕ್ಟ್ರಿಕ್ ವಾಹನಗಳು ಇಂಟರ್ನಲ್ ಕಂಬಷನ್ ಎಂಜಿನ್ ಬದಲಾಗಿ ಎಲೆಕ್ಟ್ರಿಕ್ ಮೋಟಾರ್ಗಳನ್ನ ಹೊಂದಿರುತ್ತೆ. ಈ ವಾಹನವು ಎಲೆಕ್ಟ್ರಿಕ್ ಮೋಟಾರ್ಗೆ ಶಕ್ತಿ ತುಂಬಲು ಹೆಚ್ಚು ಸಾಮರ್ಥ್ಯವುಳ್ಳ ಬ್ಯಾಟರಿ ಪ್ಯಾಕ್ ಗಳನ್ನ ಬಳಸಲಾಗುತ್ತದೆ. ನಾವು ನಮ್ಮ ಸೆಲ್ ಫೋನ್ಗಳಲ್ಲಿ ಹೇಗೆ ಬ್ಯಾಟರಿಗಳನ್ನು ಹೊಂದಿದ್ದೇವೆ, ಅದೇ ರೀತಿಯಲ್ಲಿ ಈ ವಾಹನಗಳಿಗೆ ಬ್ಯಾಟರಿಗಳನ್ನು ಬಳಸಲಾಗುತ್ತದೆ. ಯಾವ ವಿಧವಾದ ಮೋಟಾರ್ ಅನ್ನು ಈ ಬ್ಯಾಟರಿ ಹೊಂದಿರುತ್ತೆ ಅಂತ ಹೇಳಿದ್ರೆ, ಹಲವು ವಿಧವಾದ ಮೋಟಾರ್ಗಳು ಮುಂಚಿನಿಂದಲೂ ಚಾಲ್ತಿಯಲ್ಲಿದ್ದು, ಈಗ ಪ್ರಸ್ತುತ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟಾರ್ ಅನ್ನುವಂಥ ಮೋಟಾರ್ಗಳನ್ನು ಬಳಸಲಾಗ್ತದೆ. ಈ ಮೋಟಾರ್ಗಳು AC ಕರೆಂಟ್ ಇಂದ ಓಡ್ತವೆ. ಈ ಮೋಟಾರ್ಗಳಿಗೆ ವಿದ್ಯುತ್ ಪೂರೈಸೋದಕ್ಕೆ ನಾವು ಬಳಸುವ ಶಕ್ತಿಯ ಮೂಲ ಬ್ಯಾಟರಿ. ಎಂತಹ ಬ್ಯಾಟರಿಯನ್ನ ಬಳಕೆ ಮಾಡಬೇಕಾಗ್ತದೆ, ಇಲ್ಲಿ ನಮಗೆ ಪ್ರಶ್ನೆ ಆಗ್ತಾ ಇದೆ. ಪ್ರಸ್ತುತ ಈ ಎಲೆಕ್ಟ್ರಿಕ್ ಕಾರ್ಗಳನ್ನ ತಯಾರಿಸುವಂತಹ ಕಂಪನಿಗಳು ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನ ಬಳಸ್ತಾ ಇದ್ದಾರೆ. ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಹಲವಾರು ರಸಾಯನ ಶಾಸ್ತ್ರಗಳು ಲಭ್ಯವಿದೆ. ಅದರಲ್ಲಿ ಸಾಮಾನ್ಯ ವಿಧಗಳೆಂದರೆ ಲಿಥಿಯಂ ಮೆಟಲ್ ಆಕ್ಸೈಡ್, ಇಲ್ಲಿ ಮೆಟಲ್ ನಿಕ್ಕಲ್ ಮ್ಯಾಂಗನೀಸ್ ಕೋಬಾಲ್ಟ್ ಆಗಿರುತ್ತೆ, ಅಥವಾ ನಿಕ್ಕಲ್ ಕೋಬಾಲ್ಟ್ ಅಲ್ಯೂಮಿನಿಯಂ ಆಗಿರುತ್ತೆ. ಇದರ ಜೊತೆಗೆ ಲಿಥಿಯಂ ಫೆರಸ್ ಫಾಸ್ಫೇಟ್ ಅನ್ನೋ
ಒಂದು ರಾಸಾಯನಶಾಸ್ತ್ರವನ್ನ ಬಳಸ್ತಾ ಇದ್ದಾರೆ. ಈಗ ಹೊಸದಾಗಿ ಬಂದಿರುವಂತದ್ದು BYD ಬ್ಲೇಡ್ ಬ್ಯಾಟರಿ ಟೆಕ್ನಾಲಜಿ ಅನ್ನುವಂಥದ್ದು ಹೊಸದಾಗಿ ಬಂದಿರತಕ್ಕಂಥ ಒಂದು ಟೆಕ್ನಾಲಜಿ. ಇಲ್ಲೂ ಕೂಡ ಲಿಥಿಯಂ ಫೆರಸ್ ಫಾಸ್ಫೇಟ್ ಅಂದ್ರೆ ಲಿಥಿಯಂ ಅನ್ನು ಸಾಮಾನ್ಯವಾಗಿ ಬಳಸ್ತಾ ಇರತಕ್ಕಂಥದ್ದು. ಇದೇನು ಬ್ಲೇಡ್ ಬ್ಯಾಟರಿ ಟೆಕ್ನಾಲಜಿ ಅಂತ ನಾವು ಕರಿತಾ ಇದೀವಿ, ಇದು ಹೆಚ್ಚು ಕಾರ್ಯಕ್ಷಮತೆ, ತಾಪಮಾನ ನಿಯಂತ್ರಣ ಹಾಗೂ ಕಡಿಮೆ ಸಮಯದಲ್ಲಿ ಪೂರ್ಣ ಚಾರ್ಜ್ ಆಗುವಂತಹ ವೈಶಿಷ್ಟ್ಯಗಳನ್ನು ಹೊಂದಿದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳು ಹಲವಾರು ರಸಾಯನಶಾಸ್ತ್ರಗಳಲ್ಲಿ ಲಭ್ಯವಿದ್ರೂ ಅದರ ಸಾಮಾನ್ಯ ವಿಧಗಳೆಂದರೆ ಲಿಥಿಯಂ ಮೆಟಲಾಕ್ಸೈಡ್ ಮತ್ತೆ ಲಿಥಿಯಂ ಫೆರಸ್ ಫಾಸ್ಫೇಟ್ ಆಗಿರ್ತದೆ. ಇಲ್ಲಿ ಲಿಥಿಯಂ ಮೆಟಲಾಕ್ಸೈಡ್, ಲಿಥಿಯಂ ಫೆರಸ್ ಫಾಸ್ಫೇಟ್ ಬ್ಯಾಟರಿಗಳು ಹೀಗೆ ಹಲವಾರು ಟೆಕ್ನಾಲಜಿ ಇದ್ದು, ಲಿಥಿಯಂ ಬ್ಯಾಟರಿಗಳು ಉತ್ತಮ ಗುಣಮಟ್ಟದ್ದಾಗಿದ್ದು ಜನಸಾಮಾನ್ಯರು ನಿಶ್ಚಿಂತೆಯಿಂದ ಎಲೆಕ್ಟ್ರಿಕ್ ಕಾರ್ಗಳನ್ನು ಬಳಸಬಹುದಾಗಿದೆ. ಹಾಗಾದ್ರೆ ಈ ಬ್ಯಾಟ್ರಿಗಳನ್ನ ಹೇಗೆ ಚಾರ್ಜ್ ಮಾಡ್ತೀವಿ ಅನ್ನೋದೊಂದು ನಮ್ಗೆಲ್ಲರೂ ಒಂದು ಪ್ರಶ್ನೆ ಆಗಿರುತ್ತೆ. ಬ್ಯಾಟ್ರಿಗಳನ್ನ ಚಾರ್ಜ್ ಮಾಡೋದಕ್ಕೆ ನಾವು ವಾಲ್ ಔಟ್ಲೆಟ್ ಅಥವಾ ಚಾರ್ಜಿಂಗ್ ಉಪಕರಣಗಳಿಗೆ ಪ್ಲಗ್ ಇನ್ ಮಾಡಬೇಕು. ಇದನ್ನ ಎಲೆಕ್ಟ್ರಿಕಲ್ ವೆಹಿಕಲ್ ಸಪ್ಲೈ ಇಕ್ವಿಪ್ಮೆಂಟ್ EVSV ಅಂತ ಹೇಳಿ ಕರಿತೇವೆ. ಇದು ವಿದ್ಯುತ್ ಶಕ್ತಿಯಲ್ಲಿ ಚಲಿಸುವ ಕಾರಣ ವಾಹನ ಟೈಲ್ ಪೈಪ್ ನಿಂದ ಯಾವುದೇ ನಿಷ್ಕಾಸವನ್ನು ಹೊರಸೂಸುವುದಿಲ್ಲ ಹಾಗೂ ಇಂಧನ ಪಂಪ್ ಮತ್ತು ಇಂಧನ ಮಾರ್ಗ ಅಥವಾ ಇಂಧನ ಟ್ಯಾಂಕ್ ನಂತಹ ವಿಶಿಷ್ಟ ದ್ರವ ಇಂಧನ ಘಟಕಗಳನ್ನು ಹೊಂದಿರುವುದಿಲ್ಲ. ಯಾವ ರೀತಿಯಲ್ಲಿ ಚಾರ್ಜ್ ಮಾಡಲಾಗ್ತಾ ಇದೆ? ಇಲ್ಲಿ ಚಾರ್ಜಿಂಗ್ ಮಾಡೋದಕ್ಕೆ ನಮಗೆ 2 ವಿಧಾನಗಳಿದಾವೆ. AC ಚಾರ್ಜಿಂಗ್, ಅದು ನಿಧಾನ ಮತ್ತು ಮಧ್ಯಮ ಗತಿಯ ಚಾರ್ಜಿಂಗ್ ಆಗಿರುತ್ತೆ. DC ಫಾಸ್ಟ್ ಚಾರ್ಜಿಂಗ್. ಈ ಬ್ಯಾಟರಿಯನ್ನ ಚಾರ್ಜ್ ಮಾಡೋದಕ್ಕೆ ನಮಗೆ DC ಪವರ್ ಇಂದನೇ ಚಾರ್ಜ್ ಮಾಡುವಂತದ್ದು ಸಾಮಾನ್ಯ ಅಭ್ಯಾಸ. ಪ್ರಸ್ತುತ ನಾವು ಮನೆಗಳಲ್ಲಿ AC ಸಪ್ಲೈಗಳನ್ನ ಹೊಂದಿರ್ತೇವೆ. ಈ AC ಸಪ್ಲೈಗಳನ್ನ ಕೊಟ್ಟಾಗ DC ಪವರ್ಗೆ ಅದನ್ನ ಕನ್ವರ್ಟ್ ಮಾಡೋದಕ್ಕೆ ರೆಕ್ಟಿಫೈಯರ್ ಸರ್ಕ್ಯೂಟ್ ಅನ್ನ ಬಳಸಲಾಗ್ತದೆ. ಅಥವಾ ನಾವು DC ಸಪ್ಲೈಯನ್ನೇ ಕೊಟ್ಟಾಗ ಕನ್ವರ್ಟರ್ ಅನ್ನ ಬೈಪಾಸ್ ಮಾಡಿ ನೇರವಾಗಿ ಬ್ಯಾಟರಿ ಚಾರ್ಜ್ ಆಗ್ತದೆ. ಈ ಪವರ್ ಕನ್ವರ್ಟರ್ಗಳು ಕಾರ್ನ ಒಳಭಾಗದಲ್ಲಿಯೇ ಇರ್ತವೆ. ಇಲ್ಲಿ AC ಚಾರ್ಜಿಂಗ್ ಅನ್ನು ನಾವು ಎಲ್ಲಿ ಮಾಡ್ತೀವಿ ಅಂತ ಯೋಚನೆ ಮಾಡಿದಾಗ ಮತ್ತೆ ಯಾಕೆ ಇದನ್ನು ನಿಧಾನ ಅಥವಾ ಮಧ್ಯಮ ಚಾರ್ಜಿಂಗ್ ಆಗ್ತವೆ ಅಂತ ತಿಳ್ಕೋಬೇಕು ಅಂದ್ರೆ, AC ಚಾರ್ಜಿಂಗ್ ಅನ್ನ ನಾವು ಸಾಮಾನ್ಯ ಮನೆಗಳಲ್ಲೇ ಮಾಡ್ಕೊಳ್ಬಹುದು. ಹೇಗೆ ನಾವು ನಮ್ಮ ಸೆಲ್ ಫೋನ್ ನ ಚಾರ್ಜ್ ಹಾಕ್ತಿವಿ ಆ ರೀತಿನಲ್ಲಿ ಚಾರ್ಜ್ ಹಾಕುವಂತದ್ದು. ಇಲ್ಲಿ ಚಾರ್ಜ್ ಮಾಡೋದಕ್ಕೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಕೇಬಲ್. ಯಾವ ರೀತಿಯ ಕೇಬಲ್ ಅಂದ್ರೆ ಟೈಪ್ 1 ಟೈಪ್ 2 ಅಂತ ಹೇಳಿ ಕರೀತಾರೆ. ಟೈಪ್ 1 ಕೇಬಲ್ ಗಳನ್ನ ಹೆಚ್ಚಾಗಿ ಉತ್ತರ ಅಮೆರಿಕಾದಲ್ಲಿ ಬಳಸ್ತಾರೆ. ಟೈಪ್ 2 ಅನ್ನ ನಾವು ಯುರೋಪ್, ಭಾರತ, ಇತರ ಪ್ರದೇಶಗಳಲ್ಲಿ ಬಳಸ್ತಾ ಹೋಗ್ತೇವೆ. ಮನೆಯಲ್ಲಿ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಸಿಂಗಲ್ ಫೇಸ್ ಸಂಪರ್ಕ ಇರೋದ್ರಿಂದ ಕರೆಂಟ್ ನ ಹರಿವು 5 ಆಂಪಿಯರ್ ನಿಂದ 15 ಆಂಪಿಯರ್ ತನಕ ಇರ್ತದೆ. ಸಾಮರ್ಥ್ಯ ಹೆಚ್ಚು ಅಂದ್ರೆ 2-3 ಕಿಲೋ ವ್ಯಾಟ್ ಒಂದು ಮನೆಯ ಸಾಮರ್ಥ್ಯ ಆಗಿರ್ತದೆ. ಮನೆಯಲ್ಲಿ ಫಾಸ್ಟ್ ಚಾರ್ಜಿಂಗ್ ಬೇಕು ನಮಗೆ ಅಂದ್ರೆ 3 ಫೇಸ್ ನ ಅವಶ್ಯಕತೆ ಇರ್ತದೆ. ಹಾಗಾಗಿ 7.2 AC ಅಡಾಪ್ಟರ್ ಅಂತ ಹೇಳಿ ಈಗೇನು ಕಾರು ತಯಾರಕ ಕಂಪನಿಗಳು ಕಾರಿನ ಜೊತೆಯಲ್ಲಿ ಕೊಡ್ತಾ ಇದ್ದಾವೆ ಅಂತವನ್ನ ಬಳಸುವಂತ ಅವಶ್ಯಕತೆ ಇರ್ತದೆ. ಇಲ್ಲಿ ನಾವು 5ರಿಂದ 15 ಆಂಪಿಯರ್ ಮತ್ತು 2 to 3 ಕಿಲೋ ವ್ಯಾಟ್ ನಾವು ಮನೆಯ ಸಾಮರ್ಥ್ಯ ಹೊಂದಿರೋದ್ರಿಂದ ನಮ್ಮ ಚಾರ್ಜಿಂಗ್ ಸಮಯ ಬಹಳ ಹೆಚ್ಚಾಗಿ ಹಿಡಿಯುತ್ತೆ. ಹಾಗಾಗಿ AC ಚಾರ್ಜ್ ಮಾಡುವಾಗ ಕಾರುಗಳು ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತವೆ. ಹೆಚ್ಚು ಕಡಿಮೆ 6ರಿಂದ 8 ಗಂಟೆಯ ಅವಧಿ. DC ಚಾರ್ಜಿಂಗ್ ಅನ್ನ ಎಲ್ಲಿ ಮಾಡ್ತೀವಿ ಅಂತ ನೋಡೋದಾದ್ರೆ, DC ಚಾರ್ಜಿಂಗ್ ಸ್ಟೇಷನ್ಗಳು ನಮಗೆ ಶೋರೂಮ್ಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ನಾವು ಒಂದೂರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಪೆಟ್ರೋಲ್ ಬಂಕ್ ಮಾದರಿಯಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ಲಭ್ಯವಿರುತ್ತದೆ. ನಾವು ಊಟಕ್ಕೆ ಎಲ್ಲರೂ ನಿಲ್ಲಿಸುವಾಗಲೂ ಕೂಡ ಅಂತಹ ಹೋಟೆಲ್ಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ ಅನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ನಮಗೆ ಚಾರ್ಜಿಂಗ್ ಅನ್ನ ಮಾಡುವಂತ ಫೆಸಿಲಿಟಿಯು ಕೂಡ ಇರುತ್ತೆ. ಚಾರ್ಜಿಂಗ್ ಮಾಡೋದಕ್ಕೆ ನಮಗೆ ಕಂಬೈನ್ಡ್ ಚಾರ್ಜಿಂಗ್ ಸಿಸ್ಟಮ್ CCS ಅಂತ ಹೇಳಿ ಕರಿತೇವೆ. CCS1 ಅನ್ನೋ ಕೇಬಲ್ ಅನ್ನ ಉತ್ತರ ಅಮೆರಿಕದಲ್ಲಿ, CCS2 ಅನ್ನೋ ಕೇಬಲ್ ಅನ್ನ ಯುರೋಪ್, ಭಾರತ ಮತ್ತು ಇತರ ಪ್ರದೇಶಗಳಲ್ಲಿ ಬಳಸ್ತಾ ಹೋಗ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ನಾವು ಬಳಸುವಂತದ್ದು CCS2 ಕೇಬಲ್. ಈ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಸಾಮಾನ್ಯವಾಗಿ ಸ್ಟೇಷನ್ ಅವರೇ ಪೂರೈಸ್ತಾರೆ. ಈ ಚಾರ್ಜಿಂಗ್ ಅಡಾಪ್ಟರ್ ಗಳನ್ನ ಕಾರು ತಯಾರಕ ಕಂಪನಿಗಳು ಕೂಡ ಕೆಲವೊಮ್ಮೆ ಉಚಿತವಾಗಿ ಕೊಡುವಂತದ್ದು ಇರ್ತದೆ. ಹಾಗಾಗಿ ನಾವಿಲ್ಲಿ ಭಾರತದಲ್ಲಿ ಹೆಚ್ಚಿನ EVಗಳು AC ಚಾರ್ಜಿಂಗ್ ಆಗಿ ಟೈಪ್ 2 ಮತ್ತು DC ಫಾಸ್ಟ್ ಚಾರ್ಜಿಂಗ್ ಆಗಿ CCS2 ಅನ್ನು ಬಳಸ್ತಾ ಇದ್ದೀವಿ. ಉದಾಹರಣೆಗೆ ಟಾಟಾ, ನೆಕ್ಸಾನ್, EV, MG, ಹುಂಡೈ ಕಂಪನಿಗಳು ಈ ರೀತಿಯಾದ ಒಂದು ವಾಹನಗಳನ್ನ ಉದಾಹರಣೆಯಾಗಿ ತಗೊಳ್ಬಹುದು. ಇಲ್ಲಿ ನಮಗೊಂದು ಪ್ರಶ್ನೆ ಕಾಡುತ್ತೆ, ಸಿಂಗಲ್ ಫೇಸ್ ನಲ್ಲಿ ನಾವು ಮನೆಯಲ್ಲಿ ಚಾರ್ಜ್ ಮಾಡುವಾಗ ಯಾಕೆ ನಮಗೆ ತುಂಬಾ ನಿಧಾನಗತಿಯ ಚಾರ್ಜಿಂಗ್ ಆಗ್ತದೆ ಅಂತಂದ್ರೆ, ನಾವಲ್ಲಿ ಬಳಸ್ತಾ ಇರುವಂತದ್ದು ಸಿಂಗಲ್ ಫೇಸ್ 2 to 3 ಕಿಲೋ ವ್ಯಾಟ್ ಸಾಮರ್ಥ್ಯದವನ್ನ ಮಾತ್ರ. ಹಾಗಾದ್ರೆ ನಮ್ಗೆ ಮನೆಯಲ್ಲೇ ಫಾಸ್ಟ್ ಚಾರ್ಜಿಂಗ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮನೆಯಲ್ಲೇ ಫಾಸ್ಟ್ ಚಾರ್ಜಿಂಗ್ ಆಗ್ಬೇಕು ಅಂದ್ರೆ ನಾವು 7.2 ಕಿಲೋ ವ್ಯಾಟ್ ಶಕ್ತಿ ಇರುವಂತಹ ಒಂದು ಅಡಾಪ್ಟರ್ ಅನ್ನ ನಾವು ಮನೆಯಲ್ಲಿ ಹಾಕೊಳ್ಬೇಕಾಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 3 ಫೇಸ್ ಸಪ್ಲೈ ಪೂರೈಕೆ. ಈ 3 ಫೇಸ್ ಸಪ್ಲೈ ಪೂರೈಕೆಯನ್ನು ಹೊಂದಿದ್ದಾಗ
ನಾವು ಕಾರನ್ನ ಅತಿ ವೇಗವಾಗಿ ಚಾರ್ಜ್ ಅನ್ನ ಮಾಡ್ಕೊಳ್ಬಹುದು 3 ರಿಂದ 4 ಗಂಟೆಯ ಒಳಗಾಗಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ನಮಗೆ, ಸರ್ ನಮ್ಮ ಮನೆಯಲ್ಲಿ ಈಗ ಸಿಂಗಲ್ ಫೇಸ್ ಪವರ್ ಸಪ್ಲೈ ಇದೆ, ಆದ್ರೆ ನಾನು ಎಲೆಕ್ಟ್ರಿಕ್ ಕಾರ್ ತಂದಿದ್ದೀನಿ, ನನಗೆ ಕಾಯುವಂತ ತಾಳ್ಮೆ ಇಲ್ಲ, ನನಗೆ ಕಾರ್ ಬೇಗ ಚಾರ್ಜ್ ಆಗಬೇಕು, ಏನ್ ಮಾಡ್ಲಿ ಅಂದ್ರೆ ಅಂತ ಜನರು ಸಿಂಗಲ್ ಫೇಸ್ ಪವರ್ ಸಪ್ಲೈ ಇಂದ 3 ಫೇಸ್ ಪವರ್ ಸಪ್ಲೈಗೆ ಅವರ ಸಂಪರ್ಕವನ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. KPTCL ಗೆ ಅವರು ಒಂದು ರಿಕ್ವೆಸ್ಟ್ ನ ಕೊಡೋ ಮುಖಾಂತರ ಅವರ ಮನೆಯ ಸಾಮರ್ಥ್ಯ ಏನಿರುತ್ತೆ ಅದನ್ನ ಹೆಚ್ಚು ಮಾಡ್ಕೋಬೇಕಾಗತ್ತೆ. ಅದನ್ನ ಹೆಚ್ಚು ಮಾಡ್ಕೊಂಡ್ಮೇಲೆ ಇವರು ಸುಲಲಿತವಾಗಿ 3 ಫೇಸ್ ವಿದ್ಯುತ್ ಸಂಪರ್ಕಕ್ಕೆ ಬಂದ ಮೇಲೆ ಅವರು ಕಾರನ್ನ ಚಾರ್ಜ್ ಮಾಡ್ಕೊಳ್ತಾ ಹೋಗಬಹುದು. ಎಷ್ಟು ವೆಚ್ಚ ಆಗ್ಬೋದು ಅಂತ ಹೇಳ್ತೀರಿ? ಬಹಳ ಜನ ಹೇಳ್ತಾರೆ ಬಂಡವಾಳ ಅಂತೂ ಹೆಚ್ಚಿದೆ ಸಾಧಾರಣ ಕಾರುಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ, ಆದರೆ ನಿರ್ವಹಣೆ ವೆಚ್ಚ ಕಮ್ಮಿನೇ ಅಂತ ಅನ್ಕೊಂಡು ಮಾತಾಡೋದಿದೆ. ಚಾರ್ಜ್ ಮಾಡಲಿಕ್ಕೆ ಮತ್ತು ಇತರೆ ವೆಚ್ಚಗಳನ್ನ ಗಮನಿಸಿಕೊಂಡ್ರೆ ಏನನ್ಸುತ್ತೆ? ಈ ಎಲೆಕ್ಟ್ರಿಕ್ ಕಾರ್ಗಳನ್ನ ನಾವು ನಮ್ಮ ಇಂಧನ ವೆಹಿಕಲ್ಗಳಿಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಚಾರ್ಜಿಂಗ್ ವೆಚ್ಚ ಬಹಳ ಕಡಿಮೆ ಬರುತ್ತೆ. ಇಂಧನ ಕಾರ್ಗಳನ್ನ ನಾವು ಪ್ರತಿ ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ 5 ರಿಂದ 8 ರೂಪಾಯಿ ಖರ್ಚು ತಗಲಿದ್ರೆ, ಎಲೆಕ್ಟ್ರಿಕ್ ಕಾರ್ಗಳು 1 ರೂಪಾಯಿಂದ 2 ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ನಮಗೆ ಖರ್ಚು ಬರ್ತಾ ಹೋಗುತ್ತೆ. ಉದಾಹರಣೆಗೆ ಒಂದು ಹ್ಯಾಚ್ ಬ್ಯಾಕ್ ಕಾರುಗಳು ಅಂದ್ರೆ ನಾವು ಯಾವುದು ಈ ಟಿಯಾಗೋ, ಮಾರುತಿ 800 ಅನ್ನೋ ಕಾರ್ಗಳನ್ನ ಏನ್ ಹೇಳ್ತೀವಿ, ವರ್ಗದವರಿಗೆ ಐಷಾರಾಮಿ ಕಾರುಗಳು ಅವೆಲ್ಲ, ಅಂತಹ ಕಾರ್ಗಳನ್ನ ಗಣನೆಗೆ ತಗೊಂಡ್ರೆ ಅಂತಹ ಕಾರುಗಳು ಸಾಮಾನ್ಯವಾಗಿ 19.2 ಕಿಲೋವ್ಯಾಟ್ ಅವರ್ ಕೆಪಾಸಿಟಿಯ ಬ್ಯಾಟರಿಗಳನ್ನ ಬಳಸ್ತಾ ಇರ್ತವೆ. ಆ ಬ್ಯಾಟರಿಗಳು ಸಂಪೂರ್ಣ ಚಾರ್ಜ್ ಆಗೋದಕ್ಕೆ 5ರಿಂದ 6 ಗಂಟೆ 6ರಿಂದ 7 ಗಂಟೆ ಅವಕಾಶ ತಗೊಂಡ್ರು ಕೂಡ ಪ್ರತಿ ಯೂನಿಟ್ಗೆ ನಾವು 6 ರೂಪಾಯಿ ಅಂತೆ ನಾವು ಖರ್ಚು ವೆಚ್ಚ ಲೆಕ್ಕ ಹಾಕಿದ್ರೆ ಒಂದು ಬಾರಿ ಪೂರ್ತಿ ಚಾರ್ಜ್ ಆಗೋದಕ್ಕೆ ಅದು ತಗೊಳ್ಳುವಂತಹ ವೆಚ್ಚ 115 ರೂಪಾಯಿ 20 ಪೈಸಾ. ಆ 19.2 ಕಿಲೋವ್ಯಾಟ್ ಅವರ್ ಬ್ಯಾಟರಿ ಇರುವಂತಹ ವಾಹನ ಚಲಿಸುವಂತಹ ದೂರ 115ರಿಂದ 150 ಕಿಲೋಮೀಟರ್. ಪ್ರಸ್ತುತ ನಮಗೆ 1 ಕಿಲೋಮೀಟರ್ಗೆ 1 ರೂಪಾಯಿ ಅಂತಾನೂ ನಾವು ಲೆಕ್ಕಾಚಾರ ಹಾಕಬಹುದು. ಈ ಕಾರಣದಿಂದಾಗಿ ಮೊದಲನೆಯದಾಗಿ ನಾವು ಎಲೆಕ್ಟ್ರಿಕ್ ವಾಹನಗಳು ಇಂಧನ ವಾಹನಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ನಾವು ನಡೆಸಬಹುದು ಅಂತ ಹೇಳಬಹುದು. ಈಗೆಲ್ಲ ಹೊರಗಡೆ ನಾವು ಈಗ ಡೀಸೆಲ್ ಪೆಟ್ರೋಲು ತುಂಬಿಸ್ಕೊಂಡಂಗೆ ಚಾರ್ಜ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಲ್ವಾ? ಇದೆ. ಇಲ್ಲಿ ಒಂದು ಮುಖ್ಯವಾಗಿರುವಂತದ್ದು ಏನಂದ್ರೆ ಎಲೆಕ್ಟ್ರಿಕ್ ಕಾರ್ಗಳನ್ನ ಎಂತಹವ್ರು ತಗೊಳ್ಬೇಕು ಅಂದ್ರೆ ಒಂದು ಜೀವನದಲ್ಲಿ ಬಹಳ ತಾಳ್ಮೆ ಉಳ್ಳವರು, ಬಹಳ ಶಿಸ್ತು ಇರುವಂತವ್ರು ಮಾತ್ರ ತಗೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಒಂದು ಸರಿ ಚಾರ್ಜ್ಗೆ ಹಾಕಿದ್ವಿ ಅಂದ್ರೆ 6 ಗಂಟೆ ತನಕ ಅವರು ತಾಳ್ಮೆಯಿಂದ ಕೂತ್ಕೊಳ್ಬೇಕಾಗತ್ತೆ. ಇನ್ನೊಂದು ಶಿಸ್ತು ಯಾಕೆ ಅಂದ್ರೆ ಬೆಳಗ್ಗೆ ನಾನು ಒಂದು ಊರಿಗೆ ಹೊರಡಬೇಕು ಅಂದ್ರೆ ಹಿಂದಿನ ದಿನನೇ ಎಲ್ಲಾನು ರೆಡಿ ಮಾಡ್ಕೊಳ್ಳೋಂಥವ್ರಿಗೆ ಈ ಕಾರ್ಗಳಷ್ಟೇ. ನಾವು ಇಂಧನ ವೆಹಿಕಲ್ ಗಳಲ್ಲಿ ಹೋಗ್ತಾ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ ಅನ್ನೋ ರೀತಿನಲ್ಲಿ ನಾವು ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಕೂಡ ಒಂದು ಅವಕಾಶ ನಮ್ಗೆ ಏನಿದೆ ಅಂತಂದ್ರೆ ದಾರಿ ಮಧ್ಯೆ ಹೋಗುವಾಗ ಕೆಲವು ಚಾರ್ಜಿಂಗ್ ಸ್ಟೇಷನ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಮುಂದೆ ಅದರ ನಂಬರ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಆ ರೀತಿ ಆದಾಗ ನಮಗೆ ಅರ್ಧ ಗಂಟೆಯಿಂದ 1 ಗಂಟೆ ಒಳಗಡೆ ಬ್ಯಾಟ್ರಿ 0% ಇಂದ 80% ತನಕ ಚಾರ್ಜ್ ಆಗುವಂತ ಅವಕಾಶಗಳಿರೋದ್ರಿಂದ ನಾವು ದಾರಿ ಮಧ್ಯದಲ್ಲೂ ಕೂಡ ಎಲೆಕ್ಟ್ರಿಕ್ ವಾಹನಗಳನ್ನ ಚಾರ್ಜ್ ಮಾಡ್ಕೊಳ್ತಾ ಹೋಗಬಹುದು. ಬಂಡವಾಳ ಬರೋ ದಿನಗಳಲ್ಲಿ ಕಡಿಮೆ ಆಗಬಹುದಾ ಈ ಕಾರುಗಳ ಬೆಲೆ? ಈ ಎಲೆಕ್ಟ್ರಿಕ್ ಕಾರ್ಗಳನ್ನ ಎಲ್ಲರಿಗೂ ಎಟಕಬೇಕು ಅನ್ನೋ ಉದ್ದೇಶದಲ್ಲಿ ಇದರ ಬಂಡವಾಳಗಳನ್ನ ಆದಷ್ಟು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಹೊಸ ಟೆಕ್ನಾಲಜಿಗಳು ಬರ್ತಾ ಇರೋದ್ರಿಂದ ಆ ಟೆಕ್ನಾಲಜಿಗಳನ್ನ ಹೆಚ್ಚು ಮಾಡಬೇಕಾಗಿರೋದ್ರಿಂದ ಮತ್ತೆ ಅದರ ಅವಶ್ಯಕತೆ ಜಾಸ್ತಿ ಆಗಿರೋದ್ರಿಂದ ಅದರ ಬಂಡವಾಳ ನಮಗೆ ಜಾಸ್ತಿ ಆಗ್ತಾ ಇದೆ. ಒಮ್ಮೆ ಬಂಡವಾಳ ಜಾಸ್ತಿ ಹಾಕಿದ್ರು ನಮ್ಮ ಖರ್ಚು ವೆಚ್ಚಗಳೆಲ್ಲ ಅದರಲ್ಲಿ ಕಡಿಮೆ ಆಗಿರುತ್ತೆ. ಆ ಕಾರಣದಿಂದಾಗಿ ನಾವು ಎಲೆಕ್ಟ್ರಿಕ್ ಮೋಟಾರ್ನ ಆಯ್ಕೆ ಮಾಡ್ಕೊಳ್ಬಹುದು. ಒಂದು ಸಣ್ಣ ಖರ್ಚು ವೆಚ್ಚ ನಾನು ಹೇಳೋದೇ ಆದ್ರೆ, ನಾವು ಇಂಧನ ವೆಹಿಕಲ್ಗಳು ತಗೊಂಡ್ರೆ 10,000 ಕಿಲೋಮೀಟರ್ ಓಡಿಸಿದಾಗ ಎಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕಾಗ್ತದೆ. ಇಲ್ಲಿ ಎಂಜಿನ್ ಆಯಿಲ್ ಚೇಂಜ್ ನಮಗೆ 10,000 ಕಿಲೋಮೀಟರ್ಗಳು ಬರೋದಿಲ್ಲ, ಯಾಕೆಂದ್ರೆ ನಾವು ಇಂಜಿನ್ ಅನ್ನ ಯೂಸ್ ಮಾಡೋದಿಲ್ಲ, ಇಲ್ಲಿ ಮೋಟಾರ್ ಯೂಸ್ ಮಾಡ್ತಾ ಇರ್ತೀವಿ. ಇಲ್ಲಿ ಚೇಂಜ್ ಮಾಡಬೇಕಾಗಿರುವಂತದ್ದು ಏನಾದ್ರೂ ಹೋದ್ರೆ ಮೋಟಾರ್ನ ಬೆಲ್ಟ್ ಅನ್ನ ಚೇಂಜ್ ಮಾಡಬೇಕಾಗ್ತದೆ. ಇಲ್ಲಿ ಹಾಗಾಗಿ ಆಯಿಲ್ ರಿಪ್ಲೇಸ್ಮೆಂಟ್ ಇಲ್ಲದೆ ಇರೋದ್ರಿಂದ ನಮಗೆ ಅದರ ಖರ್ಚು ವೆಚ್ಚ ಉಳಿಯುತ್ತೆ. ಎರಡನೆಯದು ಈ ಬ್ರೇಕ್ ಪ್ಯಾಡ್ ರಿಪ್ಲೇಸ್ಮೆಂಟ್, ಟೈರ್ ರಿಪ್ಲೇಸ್ಮೆಂಟ್, ಕೂಲೆಂಟ್ ಚೇಂಜ್ ಮಾಡೋದು, ಇವೆಲ್ಲ ಸಾಮಾನ್ಯವಾಗಿ ಅಲ್ಲಿ ಹೇಗೆ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಆಗುವಂತದ್ದು. ಅದರ ಒಟ್ಟಿಗೆ ನಮಗೆ ಇಲ್ಲಿ ಖರ್ಚು ಅಂತ ಬರೋದು ಯಾವಾಗ ಅಂದ್ರೆ ಬ್ಯಾಟರಿ ರಿಪ್ಲೇಸ್ಮೆಂಟ್ ಮಾಡುವಾಗ ಮಾತ್ರ. ಈ ಬ್ಯಾಟರಿ ರಿಪ್ಲೇಸ್ಮೆಂಟ್ ಗೆ ಕಂಪನಿಯವರು ಹೇಳುವಂತದ್ದು 4 ಲಕ್ಷದಿಂದ 5 ಲಕ್ಷ ಕಿಲೋಮೀಟರ್ ತನಕ ನೀವು ಕಾರನ್ನ ಓಡಿಸಬಹುದು. ಹಾಗೆ ಓಡಿಸಿದಾಗ ಆಗ ಅದರ ಕಾರ್ಯಕ್ಷಮತೆ ಕುಗ್ಗುತ್ತೆ, ನೀವು ಬ್ಯಾಟರಿ ಚೇಂಜ್ ಮಾಡಿಸಬಹುದು ಅಂತ ಕಂಪನಿಯವರು ಹೇಳ್ತಾರೆ. ಸಾಮಾನ್ಯವಾಗಿ 3 ರಿಂದ 4 ಲಕ್ಷ ತನಕ ಎಲೆಕ್ಟ್ರಿಕ್ ಕಾರ್ಗಳನ್ನ ಓಡಿಸುವಂತದ್ದು ಪ್ರತೀತಿ ಇರ್ತದೆ. ಕೇಳಿಗರೆ, MCE ತಂತ್ರಸುಧಾ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ, ಸಾಲಗಾಮೆ ರಸ್ತೆ,
ಹಾಸನ. ಪ್ರಸ್ತುತ ಎಲೆಕ್ಟ್ರಿಕ್ ಕಾರ್ಗಳು ಈಗ ಶುರುವಾಗಿರೋದ್ರಿಂದ ಎಲೆಕ್ಟ್ರಿಕ್ ಕಾರ್ಗಳನ್ನ 2 ಲಕ್ಷ 3 ಲಕ್ಷ ಓಡಿಸಿರುವಂತಹ ಸಂಖ್ಯೆಗಳು ಕಡಿಮೆ. ಹೌದು ಹೌದು. ಆದ್ರೂ ನಮಗೆ ಕೆಲವೊಂದು ಸಂದರ್ಭಗಳು ನಮ್ಮ ಗಮನಕ್ಕೆ ಬಂದಿರುತ್ತೆ. ರಸ್ತೆಯಲ್ಲಿ ಹೋಗುವಾಗ ಎಲೆಕ್ಟ್ರಿಕ್ ಕಾರ್ಗಳು ಇದ್ದಕ್ಕಿದ್ದ ಹಾಗೆ ಬೆಂಕಿಗೆ ಆಹುತಿ ಆಯ್ತು ಅನ್ನೋಂಥದ್ದನ್ನ ನಾವು ನೋಡಿರ್ತೀವಿ, ಟಿವಿಗಳಲ್ಲಿ, ಪೇಪರ್ನಲ್ಲಿ, ರೇಡಿಯೋನಲ್ಲಿ ಕೇಳಿರ್ತೇವೆ. ಅದರೊಟ್ಟಿಗೆ ನಾನು ತಗೊಂಡಿದ್ದೆ, ಹೋಗ್ತಾ ಇರ್ತೀನಿ, ಒಮ್ಮೆಲೆ ಬ್ಯಾಟ್ರಿ ಕೈ ಕೊಡ್ತು, ನನಗೆ ಏನೂ ತೊಂದರೆ ಇರಲಿಲ್ಲ, ಹೊಸ ಕಾರ್ ಇದು ಅಂತ ಹೇಳ್ತೀವಿ. ಇಲ್ಲಿ ಸಂದರ್ಭ ಏನಾಗಿರುತ್ತೆ ಅಂತಂದ್ರೆ ಮೇಂಟೆನೆನ್ಸ್ ಅಂತ ಹೇಳಿ ನಾವು ಕರಿತೀವಿ. ಮೇಂಟೆನೆನ್ಸ್ ಅಂದ್ರೆ ಕಾರನ್ನ ನಾವು ಒಮ್ಮೆ ಚಾರ್ಜ್ ಹಾಕಿದ್ಮೇಲೆ ಸಂಪೂರ್ಣ ಚಾರ್ಜ್ ಮಾಡ್ಕೊಂಡು ಓಡಿಸ್ಬೇಕು. ಹಾಗೆ ಅದನ್ನ ಒಂದಿಷ್ಟು ದೂರ ಅಂತ ಓಡಿಸಿದ್ಮೇಲೆ ಅದಕ್ಕೆ ರೆಸ್ಟ್ ಅನ್ನ ಕೊಡ್ಬೇಕಾಗತ್ತೆ. ನಾವು ಏಕಾಏಕಿ ಒಮ್ಮೆಲೆ ಅಷ್ಟು ದೂರದ ಪ್ರಯಾಣ ಮಾಡುವಾಗ ಬ್ಯಾಟ್ರಿ ಹೀಟ್ ಆಗುವಂತ ಲಕ್ಷಣಗಳು ಇದ್ರಲ್ಲಿ ಇದ್ದೇ ಇರ್ತದೆ. ಸೊ ಯಾವಾಗ ಬ್ಯಾಟ್ರಿ ಹೀಟ್ ಆಗುತ್ತೆ, ಆ ಬ್ಯಾಟ್ರಿಗೆ ಒಂದು ಕೂಲಿಂಗ್ ಸಿಸ್ಟಮ್ ನ ಕೊಟ್ಟಿರ್ತಾರೆ. ಅವು ಬ್ಯಾಟ್ರಿಯ ಟೆಂಪರೇಚರ್ ತಗ್ಗಿಸ್ತಾ ಹೋಗ್ತಾ ಇರ್ತವೆ. ಈ ಸಂದರ್ಭದಲ್ಲಿ ನಾವು ಯಾವಾಗ ಒಂದು ಗ್ಯಾಪ್ ಅನ್ನ ಕೊಡದೆ ತುಂಬಾ ಲಾಂಗ್ ಡ್ರೈವ್ ಹೋಗ್ತೇವೆ, ಆಗ ಓವರ್ ಹೀಟ್ ಆದಾಗ ಮತ್ತೆ ಬೇಸಿಗೆ ಟೈಮ್ ನಲ್ಲಿ ಕೂಡ ಟೆಂಪರೇಚರ್ ಜಾಸ್ತಿ ಆದಾಗ ಅಲ್ಲಿ ಈ ಫೈರ್ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ರಿಸರ್ಚ್ ಸೆಂಟರ್ ನಲ್ಲಿ ಮತ್ತೆ ಕಾರು ತಯಾರಿಕಾ ಕಂಪನಿಗಳು ಹೆಚ್ಚಾಗಿ ಇದರ ಮೇಲೆ ಅನ್ವೇಷಣೆಗಳನ್ನ ಮಾಡ್ತಾ ಇದ್ದಾರೆ. ಈ ಹೊಸದಾಗಿ ಬಂದಿರುವಂತಹ BYD ಕಂಪನಿ ಅವರದ ಬಿಯಾಂಡ್ ದ ಡ್ರೀಮ್ ಅಂತ ಹೇಳಿ, ಅದು ಆ ಕಂಪನಿ ಅವರು ಬ್ಲೇಡ್ ಬ್ಯಾಟರಿ ಟೆಕ್ನಾಲಜಿ ಏನ್ ತಂದಿದ್ದಾರೆ, ಇದು ಕಾರ್ಯಕ್ಷಮತೆಯೊಂದಿಗೆ ಆ ಬ್ಯಾಟರಿಯ ಉಷ್ಣತೆ ಜಾಸ್ತಿ ಆಗದ ಹಾಗೆ ಅದು ಹಿಡಿತಾ ಹೋಗ್ತದೆ. ಹಾಗಾಗಿ ಹೊಸ ಹೊಸ ಅನ್ವೇಷಣೆಗಳು ಈ ಎಲೆಕ್ಟ್ರಿಕ್ ವೆಹಿಕಲ್ ಗಳಲ್ಲಿ ನಡೀತಾ ಇದಾವೆ. ಮತ್ತೆ ಎಲೆಕ್ಟ್ರಿಕ್ ಕಾರ್ ಅಲ್ದಲೇ ಪೆಟ್ರೋಲ್ ಅಥವಾ ಡೀಸೆಲ್ ಜೊತೆಗೆ ಎಲೆಕ್ಟ್ರಿಕ್ ಬ್ಯಾಟರಿಗಳನ್ನು ಬಳಸಿಕೊಂಡು ಓಡಿಸುವ ಕಾರುಗಳು ಇದಾವಲ್ವಾ? ಹೌದು ಸರ್. ಇನ್ನು ಬೇರೆ ಬೇರೆ ನಮೂನೆಯ ಕಾರುಗಳನ್ನು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ. ಹೌದು ಹೌದು. ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿ. ಈಗ ಎಲೆಕ್ಟ್ರಿಕ್ ಕಾರ್ ಅಲ್ಲದೇನೆ ನಮ್ಗೆ ಎಲೆಕ್ಟ್ರಿಕ್ ಕಾರ್ ಇವತ್ತಿನ ಒಂದು ಜನಮಾನಸದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರ ಮುಂದಿನ ಅನ್ವೇಷಣೆಗಳಾಗಿ ನಮಗೆ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಕರಿತೀವಿ. ನಾವೆಲ್ಲ ಸಾಮಾನ್ಯವಾಗಿ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಕೇಳಿದ್ವಿ. ಅದರಲ್ಲಿ 2 ವಿಧ ಆಗ್ತದೆ. ಮೊದಲನೇದಾಗಿ ಬಂದಿದ್ದು ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್. ಅಲ್ಲಿ ಬರುವಂತದ್ದು ಬ್ಯಾಟರಿಯನ್ನ ಇಟ್ಟಿರ್ತಾರೆ, ಜೊತೆಗೆ ಇಂಧನವನ್ನ ನಾವು ಉಪಯೋಗಿಸುವಂತ ಅವಕಾಶ ಇದ್ದೇ ಇರ್ತದೆ. ಮೊದಲನೇದಾಗಿ ಆ ಬ್ಯಾಟರಿಯನ್ನ ಚಾರ್ಜ್ ಮಾಡೋದಕ್ಕೆ ನಮಗೆ ಸಾಕೆಟ್ ಗಳನ್ನ ಕೊಡ್ತಾರೆ. ಹೊರಗಡೆ ಅಡಾಪ್ಟರ್ ಇಂದ ಚಾರ್ಜ್ ಮಾಡಿಕೊಂಡು ಓಡಿಸ್ತೇವೆ. ಅದರೊಟ್ಟಿಗೆ ಯಾವಾಗ ಬ್ಯಾಟರಿ ಚಾರ್ಜ್ ಕಡಿಮೆ ಆಗ್ತದೆ, ಆ ಕಾರು ತನ್ನಿಂದ ತಾನೇ ಇಂಧನಕ್ಕೆ ಅದು ತನ್ನ ಕೆಲಸವನ್ನ ಬದಲಾಯಿಸಿಕೊಳ್ಳುತ್ತೆ. ಹಾಗೆ ಕೂಡ ಆ ಕಾರು ಓಡುವಾಗ ಯಾವಾಗ ನಾವು ಬ್ರೇಕ್ ಅನ್ನ ಅಪ್ಲೈ ಮಾಡ್ತೀವಿ, ಆ ಸಮಯದಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅನ್ನೋ ಒಂದು ಟೆಕ್ನಾಲಜಿಯಿಂದ ಬ್ಯಾಟರಿಗಳು ಕೂಡ ಮತ್ತೆ ರೀಚಾರ್ಜ್ ಆಗುವಂತದ್ದು ಒಂದು ಟೆಕ್ನಾಲಜಿಯನ್ನು ಹಾಕಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಹೈಬ್ರಿಡ್ ಎಲೆಕ್ಟ್ರಿಕ್ ಕಾರ್ಗಳಂತ ಬಂದಿದೆ. ಈ ಹೈಬ್ರಿಡ್ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬ್ಯಾಟರಿಗಳು ಇರುತ್ತವೆ, ಇಂಧನ ಟ್ಯಾಂಕ್ ಕೂಡ ಇರುತ್ತೆ. ಆದ್ರೆ ಈ ಬ್ಯಾಟರಿಗಳನ್ನ ಚಾರ್ಜ್ ಮಾಡೋದಕ್ಕೆ ಹೊರಗಡೆಯಿಂದ ನಮಗೆ ಚಾರ್ಜಿಂಗ್ ಫೆಸಿಲಿಟಿ ಇರೋದಿಲ್ಲ. ಹಾಗಾದ್ರೆ ಕಾರ್ ಓಡುವಾಗ್ಲೇನೆ ಮತ್ತೆ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ನಿಂದ ಆ ಬ್ಯಾಟರಿಗಳು ಚಾರ್ಜ್ ಆಗುವಂತ ಒಂದು ಟೆಕ್ನಾಲಜಿಯನ್ನ ಇಲ್ಲಿ ಬಳಸಿರ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಟರಿ ಸಂಪೂರ್ಣವಾಗಿ ಕುಗ್ಗುವ ತನಕ ಕಾರ್ ಕೆಲಸ ಮಾಡಿ ನಂತರ ಅದು ಇಂಟರ್ನಲ್ ಕಂಬಷನ್ ಇಂಜಿನ್ಗೆ ತನ್ನ ಕಾರ್ಯವನ್ನ ಬದಲಾಯಿಸಿಕೊಳ್ಳುತ್ತೆ. ಇದೆಲ್ಲವನ್ನು ದಾಟಿ ಇನ್ನೂ ಒಂದು ಹೊಸ ಅನ್ವೇಷಣದ ಕಡೆ ಮುಖ ಮಾಡಿದರೆ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳಿ. ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಎಲ್ಲಾ ಎಲೆಕ್ಟ್ರಿಕ್ ವಾಹನಗಳಂತೆ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವಾಹನಗಳು ಎಲೆಕ್ಟ್ರಿಕ್ ಮೋಟಾರ್ಗೆ ಶಕ್ತಿ ನೀಡೋದಕ್ಕೆ ವಿದ್ಯುತ್ ಶಕ್ತಿಯನ್ನ ಬಳಸ್ತವೆ. ಇಲ್ಲಿ ಫ್ಯೂಯಲ್ ಸೆಲ್ ಕೇವಲ ಬ್ಯಾಟರಿಯಿಂದ ವಿದ್ಯುತ್ ಪಡೆಯೋದ್ರ ಬದಲಾಗಿ ಹೈಡ್ರೋಜನ್ ಇಂದ ಚಾಲಿತ ಇಂಧನ ಕೋಶವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತದೆ. ಈ ವಾಹನ ತಯಾರಕರು ಬ್ಯಾಟರಿಯನ್ನ ಚಾರ್ಜ್ ಮಾಡೋದಕ್ಕೆ ಪ್ಲಗ್ ಇನ್ ಸಾಮರ್ಥ್ಯ ಅಂದ್ರೆ ಹೊರಗಡೆಯಿಂದ ನಾವು ಮತ್ತೆ ಚಾರ್ಜ್ ಮಾಡುವಂತ ಫೆಸಿಲಿಟಿಯನ್ನು ಕೊಟ್ಟರು ಕೂಡ ಈ ಫ್ಯೂಯಲ್ ಸೆಲ್ ಇಂದ ನಾವು ಆ ಬ್ಯಾಟರಿಯನ್ನ ಚಾರ್ಜ್ ಆಗುವಂತ ಫೆಸಿಲಿಟಿಯನ್ನ ಕೊಡ್ತಾ ಇದ್ದಾರೆ. ಇವತ್ತಿನ ಹೆಚ್ಚಿನ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ ಗಳಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಶಕ್ತಿಯಿಂದ ಬ್ಯಾಟರಿಯನ್ನ ಪುನಃ ಚಾರ್ಜ್ ಮಾಡುವಂತ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಹೊರಗಡೆಯಿಂದ ಚಾರ್ಜ್ ಮಾಡುವಂತ ಅವಶ್ಯಕತೆಗಳನ್ನು ಆದಷ್ಟು ಕಡಿಮೆ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬರುವಂತಹ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ ಹೊಸ ಅನ್ವೇಷಣೆ ಆಗಿರ್ತದೆ. ಏನೇನು ತಂತ್ರಜ್ಞಾನ ಬೆಳೀತಾ ಇದೆ. ಹಾರುವ ಕಾರುಗಳು ಅಂತ ಹೇಳ್ತಾ ಇದ್ದಾರೆ, ಇನ್ನು ಸಮುದ್ರದಲ್ಲಿ ಚಲಿಸುವ ಕಾರುಗಳು, ಹೀಗೆ ವಿಭಿನ್ನವಾದ ತಂತ್ರಜ್ಞಾನ ಇವತ್ತು ರೂಪುಗೊಳ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ತಾವು ಎಲೆಕ್ಟ್ರಿಕ್ ಕಾರ್ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಹೇಗೆ ಅದು ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರ ತಿಳಿಸ್ತಾ ನಿರ್ವಹಣೆ ಮತ್ತು ಅದರ ಉಪಯೋಗ ಬಳಕೆ ಕುರಿತಂತೆ ಮಾತಾಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಎಲೆಕ್ಟ್ರಿಕ್ ಕಾರ್ ಬಗ್ಗೆ ವಿಚಾರಗಳನ್ನು ತಿಳಿಸಿದವರು ನಾಗೇಂದ್ರ ಪ್ರಸಾದ್ ಅವರು. ವಿವರಗಳಿಗೆ ಅವರನ್ನು ಸಂಪರ್ಕಿಸಿ ಮಾತಾಡಬಹುದು. 7795666046. ಮತ್ತೊಮ್ಮೆ ಗಮನಿಸಿಕೊಳ್ಳಿ, 7795666046. ಇದುವರೆಗೆ ತಂತ್ರಸುಧಾ
ಬಿತ್ತರವಾಯಿತು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್.